ನಮಸ್ಕಾರ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಪೂಜಾ ಮಾತ್ರ ಹತ್ಕೊಂಡು, ಅಕ್ಕ, ನನ್ ಮನ್ಸಲ್ಲಿ ಕಿಶನ್ ಅನ್ನುವ ಪ್ರೀತಿ ಬೀಜನ ಬಿತ್ಬಿಟ್ಟು ಅದು ಇಷ್ಟು ದಿನ ತುಂಬಾನೇ ದೊಡ್ಡ ಮರ ಆಗಿ ಬೆಳೆದ್ಬಿಟ್ಟಿದೆ ಅಕ್ಕ. ಅದ್ರ ಜೊತೆಗೆ ನೀನ್ ರೆಂಬೆ ಕೊಂಬೆಗಳಾಗಿ ನೀವೆಲ್ಲ ನಿಂತ್ಕೊಂಡು ಇಷ್ಟು ದಿನ ನನ್ಗೆ ಸಪೋರ್ಟ್ ಮಾಡ್ಬಿಟ್ಟು ಇವಾಗ ಆ ಮರನ ಕತ್ತರಿಸ್ಬೇಕು, ಅದನ್ನೆಲ್ಲಕ್ಕೂ ಉರುಳಿಸ್ಬೇಕು ಅಂತ ಸಡನ್ ಆಗಿ ಬಂದ್ಬಿಟ್ಟು ನೀವೆಲ್ಲ ಡಿಸಿಷನ್ ತಗೊಂಡ್ರೆ ಹೇಗಕ್ಕ ನನ್ ಜೀವನ ಹೇಗಕ್ಕ ತಡ್ಕೊಳುತ್ತೆ? ನಾನು ಕಿಶನ್ ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಅವನ್ನ ಬಿಟ್ಟು ನನ್ಗಂತೂ ಬದುಕಿರಕ್ಕ ಆಗದೆ ಇರೋಷ್ಟು ನಾನು ಅವನ್ನ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿಸ್ತಾ ಇದ್ದೀನಿ ಅಕ್ಕ. ಅಕ್ಕ, ಯಾರು ಏನೇ ಹೇಳಿದ್ರು ಕೂಡ ಒಂದ್ ವೇಳೆ ನಾನ್ ಜೀವನದಲ್ಲಿ ಮದ್ವೆ ಅಂತ ಆದ್ರೆ ಕಿಶನ್ ನ ಮಾತ್ರ, ಇಲ್ಲ ಅಂತಂದ್ರೆ ನನ್ ಲೈಫ್ ಅಲ್ಲಿ ಮದ್ವೆ ಅನ್ನೋ ಚಾಪ್ಟರ್ನೇ ನಾನು ಮರೆತ್ ಬಿಡ್ತೀನಿ ಅಂತ ಪೂಜಾ ಹತ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಈ ಮಾತನ್ನ ಕೇಳ್ಕೊಂಡು ಭಾಗ್ಯ ಅಂತೂ ತುಂಬಾನೇ ಶಾಕ್ ಆಗಿ ಅವಳನ್ನು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೂ ಒಂದ್ ಕಡೆ ಮನೆಯಲ್ಲಿ ಎಲ್ರು ಕೂಡ ಗಾಬರಿ ಆಗಿರ್ತಾರೆ. ಸುನಂದ ಅಂತೂ ತುಂಬಾನೇ ಕೋಪ ಮಾಡ್ಕೊಂಡು, ರೀ ನಿಮ್ಗೆ ಏನ್ರಿ ಆಗದೆ, ಬುದ್ಧಿಗಿದ್ದಿ ಏನಾದ್ರೂ ಇದೆಯಾ? ಕಿಶನ್ ಮತ್ತೆ ಪೂಜಾ ಇಬ್ರು ಕೂಡ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಕಾಮತ್ ಮನೆತನಕ್ಕೆ ಏನ್ರಿ ಆಗಿದೆ, ಅವ್ರು ಎಷ್ಟೊಂದು ಒಳ್ಳೆಯವರು ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ, ಓ ಏನ್ ಸುನಂದ, ಕಾಮತ್ ಮನೆತನದವರು ತುಂಬಾನೇ ಒಳ್ಳೆಯವರ ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಒಳ್ಳೆಯವರು ಅಂತಂದ್ರೆ ಓ ಅವ್ರ ಹತ್ರ ಕೋಟಿ ಗಟ್ಲೆ ದುಡ್ಡಿದೆ, ಹಾಗೆ ಆಳು ಕಾಳು ಕಾರು ಎಲ್ಲದನ್ನು ಕೂಡ ಇದೆ ಅಂತನಾ? ಅದೆಲ್ಲ ಇದ್ಬಿಟ್ರೆ ಒಳ್ಳೇದು ಅಂತನಾ? ಆದ್ರೆ ಕಾಮತ್ ಮತ್ತೆ ಕಿಶನ್ ಆ ಮನೆಯಲ್ಲಿ ಇಬ್ರೆ ಮಾತ್ರ ಒಳ್ಳೆಯವರು. ಅವರಿಬ್ರು ಒಳ್ಳೆಯವರಾಗಿದ್ಬಿಟ್ರೆ ಸಾಕ, ನಮ್ಮ ಮಗಳು ಪೂಜಾ ಅವ್ರ ಮನೇಲಿ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಸಂಸಾರ ಮಾಡ್ತಾಳೆ ಅಂತ ಅರ್ಥನಾ? ನೋಡು, ನಾನ್ ಒಂದ್ಸರಿ ಇವಾಗ ನಿರ್ಧಾರ ತಗೊಂಡಾಗಿದೆ. ಯಾರ್ ಏನೇ ಅಂದ್ರೂ ಕೂಡ ನಾನ್ ಯಾವ್ದೇ ಕಾರಣಕ್ಕೂ ನನ್ ನಿರ್ಧಾರ ಬದಲಾಯಿಸಲ್ಲ. ಅಬ್ಬಬ್ಬ ಅಂತಂದ್ರೆ ಏನಾಗುತ್ತೆ, ಪೂಜಾ ಇವಾಗ ನನ್ನನ್ನ ಕಟುಕ, ಕೆಟ್ಟಪ್ಪ, ಕಲ್ ಮನ್ಸಿನಪ್ಪ, ಹಾಗೆ ಹೀಗೆ ಅಂತ ನಾನು ಅನ್ಕೊಂತಾಳ. ಪರವಾಗಿಲ್ಲ, ಅವಳ ಕಣ್ಣಲ್ಲಿ ನಾನ್ ಏನಾದ್ರೂ ಪರವಾಗಿಲ್ಲ. ಆದ್ರೆ ಮುಂದೊಂದ್ ದಿನ ನನ್ ಮಗಳ ಜೀವನ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದು ಅಲ್ಲದೆ ಏನಾಗುತ್ತೆ, ಒಂದ್ 4 ಹನಿ ಕಣ್ಣೀರ್ ಸುರಿಸ್ತಾಳೆ, ಒಂದ್ 4 ದಿನ ಊಟ ಬಿಡ್ತಾಳೆ, ಆಮೇಲೆ ತನ್ನಷ್ಟಕ್ಕೆ ಎಲ್ಲದನ್ನು ಸರಿ ಹೋಗುತ್ತೆ. ನನ್ ಮಗಳಿಗೋಸ್ಕರ ನಾನ್ ನಿರ್ಧಾರನ ಮಾಡಿರೋದು. ಮುಂದೆ ಅವಳ ಜೀವನ ಇದ್ರದಿಂದ ಚೆನ್ನಾಗಿರುತ್ತೆ ಅಂತ ಬಾಗಿನ್ ತಂದೆ ವಿಠಲ್ ಮೂರ್ತಿ ಹೇಳ್ತಾ ಬೇಕಾದ್ರೆ ಆಗ, ಅಲ್ಲ ವಿಠಲ್ ಮೂರ್ತಿ ಅವರೇ, ನಿಮ್ಗೆ ಏನಾಗಿದೆ ಅಂತ? ಆ ಮನೆಯವರಲ್ಲಿ ಎಷ್ಟೊಂದು ಒಳ್ಳೆಯವರು, ಅದು ಕಾಮತ್ ಅವ್ರಂತೂ ತುಂಬಾನೇ ಒಳ್ಳೆಯವರು ಅಂತ ಸುಂದ್ರಿ ಹೇಳಕ್ ಬಂದ ತಕ್ಷಣ, ನೋಡ್ ಸುಂದ್ರಿ, ನಾನ್ ಇವಾಗ ತುಂಬಾನೇ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನನ್ನ ಕೆಟ್ಟವಳನ್ನಾಗಿ ಕೆಣಕಕ್ಕೇನೋ ಹೋಗ್ಬೇಡ, ನೀನು ಸುಮ್ನೆ ನಿಕ್ಕೊಂಡ್ಬಿಡು ಅಂತ ಸುಂದ್ರಿಗೆನೆ ವಾರ್ನ್ ಮಾಡ್ತಾರೆ ವಿಠಲ್ ಮೂರ್ತಿ ಅವರು. ಆಗ, ಅಲ್ಲ ಬೀಗ್ರೆ, ನೀವ್ ಏನ್ ಮಾಡಕ್ ಹೊರಟಿದ್ದೀರಾ? ನೋಡಿ, ಇದ್ರದಿಂದ ನೀವು ಪೂಜನಿಗೆ ಕೆಟ್ಟದಾಗೋದು. ನೋಡಿ, ನೀವು ಅನ್ಕೊಂಡಾಗೆ ಏನೂ ಆಗಲ್ಲ. ಆ ಮನೇಲಿ ಪೂಜಾ ತುಂಬಾನೇ ಚೆನ್ನಾಗೇನೆ ಇರ್ತಾಳೆ, ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ ಬೀಗ್ರೆ ಅಂತ ಕುಸುಮ ಹೇಳ್ತಿರ್ಬೇಕಾದ್ರೆ, ಯಾವ ಗ್ಯಾರಂಟಿ ಬೀಗ್ತಿಯಮ್ಮ? ನೋಡಿ, ಭಾಗ್ಯ ಮತ್ತೆ ಲಕ್ಷ್ಮಿಗೆ ಮದ್ವೆ ಮಾಡುವಾಗ ಎಲ್ಲ ಕಡೆ 4 ಕಡೆ ವಿಚಾರಿಸಿನೇ ನಾವು ಮದ್ವೆ ಮಾಡಿರೋದು. ಆದ್ರೆ ಅವರಿಬ್ರು ಜೀವನ ಇವಾಗ ಏನಾಗ್ಬಿಟ್ಟಿದೆ, ಭಾಗ್ಯ ಅಂತೂ ತಾಂಡವು ಚೆನ್ನಾಗಿ ಓದ್ಕೊಂಡಿದ್ದಾನೆ, ಚೆನ್ನಾಗಿ ವಿದ್ಯೆ ಇದೆ, ಒಳ್ಳೆ ಕೆಲಸ ಇದೆ ಅಂತ ಮಾಡ್ಕೊಟ್ಟದಿದ್ರೆ ಅವನಿವಾಗ ಎಲ್ಲೋ ಹೋಗ್ಬಿಟ್ಟು ಚೆನ್ನಾಗಿ ಸಂಸಾರ ಮಾಡ್ಕೊಂಡಿದ್ದಾನೆ. ಆದ್ರೆ ನಮ್ ಭಾಗ್ಯನ್ ಗತಿ ಏನಾಗಿದೆ, ದಿನಾ ಜೀವನದಲ್ಲಿ ಹೋರಾಟನೇ ಆಗ್ಬಿಟ್ಟಿದೆ. ಪಾಪ ಮಗುಗೆ ಒಂದ್ ದಿನದಲ್ಲಿ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ತರ ಅನ್ನೋ ಆಗ್ಬಿಟ್ಟಿದೆ. ಇನ್ನ ಲಕ್ಷ್ಮಿ ಜೀವನನು ಕೂಡ ಅದೇ ತರ ಆಗೋಗಿದೆ. ಹಾಗಾಗಿ ನನ್ 2 ಮಕ್ಕಳ ಜೀವನನು ಕೂಡ ಹಾಳಾಗೋಗಿದೆ. ಇನ್ನ 3ನೇವಳಾಗಿ ಪೂಜೆ ಜೀವನನು ಕೂಡ ಕಣ್ಣೆದ್ರಿಗೆ ಎಲ್ಲ ಗೊತ್ತಿದ್ರು ಹಾಳ್ ಮಾಡೋಕೆ ನಾನಂತೂ ರೆಡಿ ಇಲ್ಲ. ಯಾವ್ದೇ ಕಾರಣಕ್ಕೂ ನನ್ನ ನಿರ್ಧಾರ ಮಾತ್ರ ನೀವ್ ಯಾರು ಹೇಳಿದ್ರು ಕೂಡ ನಾನ್ ಬದಲಾಯಿಸಲ್ಲ ಅಂತ ವಿಠಲ್ ಮೂರ್ತಿ ಹೇಳಿದ ತಕ್ಷಣ ಆಗ ಕುಸುಮ ಅವರು, ನೋಡಿ ಬೀಗ್ರೆ, ಏನೋ ಒಂದ್ ಆಗಿದೆ ಅಂತ ಅದೇ ಕಾರಣನ ಇಟ್ಕೊಂಡು ಎಲ್ರ ಜೀವನದಲ್ಲೂ ಅದೇ ಆಗುತ್ತೆ ಅಂತ ನೀವ್ ಯಾಕೆ ತಪ್ಪು ಕಲ್ಪನೆಯಲ್ಲಿದ್ದೀರಾ? ನೋಡಿ, ಅಂತದ್ ಏನೂ ಕೂಡ ಆಗಲ್ಲ ಅಂತ ಆಗ ಕುಸುಮ ಹೇಳ್ತಿರ್ಬೇಕಾದ್ರೆ, ಇದ್ರಕ್ಕಿಂತ ಇವಾಗ ಬಾಗಿನ ಜೀವನಕ್ಕಿಂತ ಸಾಕ್ಷಿನ ಬೇಕಾ ಬೀಗ್ತಿಯಮ್ಮ? ನೀವ್ ಯಾರು ಎಷ್ಟೇ ಹೇಳಿದ್ರು ನನ್ ನಿರ್ಧಾರನ ನಾನು ಬದಲಾಯಿಸಲ್ಲ ಅಂತ ವಿಠಲ್ ಮೂರ್ತಿ ಅವರು ಕಡ್ಡಿ ತುಂಡ್ ಮಾಡ್ದಂಗೆ ಹೇಳ್ಬಿಡ್ತಾರೆ. ಇನ್ನ ಒಂದ್ ಕಡೆ ಕುಸುಮ ಅವರು ಮತ್ತೆ ಪುನಃ, ನೋಡಿ ಬೀಗ್ರೆ, ಅಂತದ್ ಏನೂ ಆಗಲ್ಲ. ಪೂಜೆ ಜೊತೆಗೆ ಕಿಶನ್ ಹಾಗೆ ಹೆಚ್ಚಾಗಿ ಕಾಮತ್ ಅವರು ನಿಂತ್ಕೊಂತಾರೆ. ಪೂಜನ ತುಂಬಾ ಚೆನ್ನಾಗಿ ಅವ್ರು ನೋಡ್ಕೊಂತಾರೆ ಅನ್ನುವ ಭರವಸೆ ನಮ್ಗಿದೆ. ಅದ್ರಕ್ಕಿಂತ ಜಾಸ್ತಿಯಾಗಿ ಪೂಜನ್ ಜೊತೆ ನಾವೆಲ್ಲರೂ ಕೂಡ ನಿಂತ್ಕೊಂತೀವಿ ಬೀಗ್ರೆ, ಅಂತದ್ ಏನೂ ಕೂಡ ಆಗಲ್ಲ. ನೀವು ಧೈರ್ಯವಾಗಿ ನೀವು ಮನ್ಸನ್ನ ಮಾಡ್ಬಹುದು ಅಂತ ಕುಸುಮ ಹೇಳಿದ ತಕ್ಷಣ, ಏನು ನಾವೆಲ್ಲ ನಿಂತ್ಕೊಂತೀವಿ, ಜಾಸ್ತಿಯಾಗಿ ಕಾಮತ್ ಅವರು ನಿಂತ್ಕೊಂತಾರ? ಅದೇ ಬಾಗಿನ್ ಜೊತೆಗೇನೆ ನೀವೆಲ್ಲ ನಿಂತ್ಕೊಂಡ್ರೆ ಆದ್ರೆ ಏನಾಯ್ತು, ಬಾಗಿನ್ ಜೀವನ ಸರಿ ಆಯ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲ, ಇವಾಗ ಭಾಗಿನಿಗೆ ಕೊನೆಯದಾಗಿ ಏನಾಗಿರೋದು, ಅವಳಿಗೆ ಗಂಡ ಬಿಟ್ಟವಳು ಅನ್ನೋ ಪಟ್ಟನ ಸಿಕ್ಕಿರೋದು ಅಷ್ಟೇ ಅಲ್ಲ, ಅವಳೇನೆ ಇವಾಗ ಕಷ್ಟಪಟ್ಟು ಜೀವನನ ಸರಿ ಮಾಡ್ಕೋಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾಳೆ. ಹಾಳಾಗಿರೋದು ನನ್ ಮಗಳು ಭಾಗ್ಯ ಜೀವನ ತಾನೆ, ಅದನ್ನ ನಿಮ್ಮಿಂದ ಏನಾದ್ರೂ ಕೂಡ ತಿದ್ದಕ್ಕೆ ಆಯ್ತಾ? ನೀವೆಲ್ರೂ ಕೂಡ ಅವಳ ಜೊತೆಗೆ ನಿಂತ್ಕೊಂತೀನಿ ಅಂತ ಹೇಳಿದ್ರೆ, ಆದ್ರೆ ನಿಂತ್ಕೊಂಡು ಏನ್ ಮಾಡಿದ್ರು ನೀವು? ನಿಮ್ ಮಗನ ಸರಿಯಾಗಿ ದಾರಿಗೆ ತಂದ್ಬಿಟ್ಟು ನನ್ ಮಗಳ ಜೊತೆ ಅವನ ಮತ್ತೆ ಪುನಃ ಸಂಸಾರ ಮಾಡೋ ತರ ನಿಮ್ಗೇನಾದ್ರು ಮಾಡೋ ಹಾಗಾಯ್ತಾ ಅಂತ ವಿಠಲ್ ಮೂರ್ತಿ ಪ್ರಶ್ನೆ ಮಾಡಿದ ತಕ್ಷಣ ಕುಸುಮ ಮತ್ತೆ ಧರ್ಮ ಅವರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ಕಣ್ಣೀರ್ ಹಾಕ್ತಾರೆ.
ವಿಠಲ್ ಮೂರ್ತಿ ಆಡಿದ ಮಾತನ್ನೆಲ್ಲ ಕೇಳಿಸ್ಕೊಂಡು ಧರ್ಮ ಮತ್ತೆ ಕುಸುಮ ಅವರು ಏನನ್ನು ಮಾತಾಡದೆ ಅದ್ಕೊಂಡು ಅಲ್ಲಿಂದ ಸೀದಾ ಹೊರಗಡೆ ಹೋಗ್ಬಿಡ್ತಾರೆ. ಆಗ ಸುನಂದ ಅವರನ್ನ ತಡಿಯೋಕಂತ ತುಂಬಾನೇ ಟ್ರೈ ಮಾಡ್ತಾ ಇದ್ರು. ಆದ್ರೆ ಸುನಂದ ಮಾತನ್ ಕೇಳ್ದೆ ಅವರಿಬ್ರು ಅಲ್ಲಿಂದ ಮನೆ ಬಿಟ್ಟು ಹೊರಟೋಗ್ಬಿಡ್ತಾರೆ. ಈ ಕಡೆ ಪೂಜನ್ ಮಾತನ್ನ ಕೇಳಿಸ್ಕೊಂಡು ಭಾಗ್ಯ ಅಂತೂ ತುಂಬಾನೇ ಗಾಬರಿಯಾಗಿ, ಅಲ್ಲ ಪೂಜಾ ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತ ಪೂಜನ ಕನ್ವಿನ್ಸ್ ಮಾಡಕಂತ ಬರ್ತಾಳೆ. ಆಗ ಪ್ಲೀಸ್ ಅಕ್ಕ, ನೀನ್ ಮಾತ್ರ ಯಾವ್ದೇ ಕಾರಣಕ್ಕೂ ನನ್ನ ಕನ್ವಿನ್ಸ್ ಮಾಡಕಂತ ಬರ್ಬೇಡ. ನಾನ್ ಹೇಳಿರೋ ಮಾತೆಲ್ಲ ತುಂಬಾನೇ ನಿಜ ಅಕ್ಕ. ನಾನು ಕಿಶನ್ ಅಂತೂ ತುಂಬಾನೇ ಮನ್ಸಾರೆ ನಾನು ಅವನ್ನ ಇಷ್ಟಪಡ್ತಿದ್ದೀನಿ. ನೋಡಕ್ಕ, ನಾನು ಈಗ ಜೀವನದಲ್ಲಿ ಒಂದ್ ವೇಳೆ ಮದ್ವೆ ಅಂತ ಆದ್ರೆ ಅದ ಕಿಶನ್ ನ ಮಾತ್ರ. ಅವ್ನ್ ಕೊಟ್ಟಿರೋ ತಾಳಿ ಮಾತ್ರ ನನ್ ಕುತ್ತಿಗೆಗೆ ಬೀಳ್ಬೇಕಕ್ಕ. ಅದು ಒಂದ್ ವೇಳೆ ಬೇರೆ ಯಾರೇ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಅದು ಕುಣಿಕೆನೇ ಆಗಿರುತ್ತೆ ಅಂತ ಪೂಜಾ ಹೇಳಿದ ತಕ್ಷಣ, ಏಯ್ ಪೂಜಾ ಯಾಕೆ ಏನೇನೋ ಮಾತಾಡ್ತಿದ್ಯಾ, ಮಾತಿನ ಮೇಲೆ ನಿಗಾ ಇರ್ಲಿ ಅಂತ ಭಾಗ್ಯ ಕೋಪ ಮಾಡ್ಕೊಂಡು ಹೇಳ್ತಾ ಇದ್ರೆ, ನಿಜಾನೇ ಅಕ್ಕ ನಾನು ಹೇಳ್ತಾ ಇರೋದು. ನಾನು ಕಿಶನ್ ಅಂತೂ ತುಂಬಾನೇ ಇಷ್ಟ ಪಡ್ತಾ ಇದ್ದೀನಿ. ಅವನ ಬಿಟ್ಟು ನಾನು ಬದುಕಿರೋ ಶಕ್ತಿ ನನ್ಗಂತೂ ಇಲ್ಲ ಅಕ್ಕ. ಅವ್ನ್ ಕಟ್ಟಿದ್ರೆ ಮಾತ್ರ ಅದು ತಾಳಿಯಾಗಿ ನನ್ ಜೀವನದಲ್ಲಿನೇ ಅದು ನನ್ ಕುತ್ತಿಗೆಯಲ್ಲೇನೆ ಉಳಿದ್ ಬಿಡುತ್ತೆ. ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಅದು ನನ್ ಜೀವನದಲ್ಲಿ ನನ್ ಕುತ್ತಿಗೆಯಲ್ಲಿ ಅದು ತಾಳಿ ಆಗಿರಲ್ಲ. ಅಕ್ಕ, ನಾನ್ ಒಂದ್ ಮಾತ್ ನಿನ್ಗೆ ಕೇಳ್ತೀನಿ, ನೀನ್ ಉತ್ತರ ಕೊಡ್ತೀಯಾ ಅಂತ ಪೂಜಾ ಕೇಳ್ತಾಳೆ. ಅದೇನು ಅಂತ ಕೇಳು ಅಂತ ಭಾಗ್ಯ ಕೇಳಿದ ತಕ್ಷಣ, ಈ ತಂಗಿ ಜೀವನ ನಿನ್ಗೆ ಚೆನ್ನಾಗಿರ್ಬೇಕು ಅಂತ ನಿನ್ಗೆ ಇಷ್ಟ ಇದೆ ಅಲ್ವಾ ಅಂತ ಪೂಜಾ ಕೇಳಿದ ತಕ್ಷಣ, ಯಾಕೆ ಪೂಜಾ ಈ ತರ ಎಲ್ಲ ಮಾತಾಡ್ತಿದ್ಯಾ, ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಇಷ್ಟೊಂದು ಒದ್ದಾಟ ಮಾಡ್ತಾ ಇರೋದು ಅಂತ ಭಾಗ್ಯ ಹೇಳ್ಬಿಡ್ತಾಳೆ. ಹಾಗಾದ್ರೆ ಹೇಗಾದ್ರೂ ಮಾಡಿ ಅಪ್ಪನ್ನ ಹೇಗಾದ್ರೂ ಮಾಡಿ ಈ ಮದ್ವೆಗೆನೆ ಒಪ್ಪಿಸ್ಬಿಡಕ್ಕ. ಕಿಶನ್ ಜೊತೆ ಮದ್ವೆ ಆದ್ರೆ ನಾನು ಚೆನ್ನಾಗಿನೇ ಇರ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಾನು ಅವನ್ ಜೊತೆಗೇನೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇದ್ದೇ ಇರ್ತೀನಕ್ಕ. ಒಂದ್ ವೇಳೆ ಕಿಶನ್ ಜೊತೆ ಏನಾದ್ರೂ ನೀವ್ ಯಾರನ್ನು ನನ್ನನ್ನ ಮದ್ವೆ ಮಾಡಿಲ್ಲ ಅಂತಂದ್ರೆ ಜೀವನದಲ್ಲಿ ನಾನು ಹೀಗೆ ಒಂಟಿಯಾಗಿ ಉಳಿದ್ ಬಿಡ್ತೀನಂತ ಪೂಜಾ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇನ್ನ ಒಂದ್ ಕಡೆ ಸುನಂದ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು, ರೀ ನಿಮ್ಗೆ ಏನ್ರಿ ಆಗಿದೆ, ದೆವ್ವಗಿವ ಮೆಟ್ಕೊಂಡಿದ್ಯಾ ಏನು, ಯಾಕ್ರಿ ಆ ದೇವ್ರಂತ ಬೀಗ್ತಿ ಅಮ್ಮ ಮತ್ತೆ ಬೀಗ್ರಿಗೆ ಆತರ ಎಲ್ಲ ಮಾತಾಡಿ ಅವ್ರ ಮನ್ಸನ್ನು ನೋವು ತರ ಮಾಡ್ಬಿಟ್ಟು ಇಲ್ಲಿಂದ ಅವರನ್ನ ಕಳಿಸ್ಬಿಟ್ರಲ್ಲ, ಯಾಕ್ರಿ ಇಂತ ಮಾತಾಡಿದ್ರಿ ಅಂತ ಸುನಂದ ಚೆನ್ನಾಗಿ ಬೈದ್ ಬಿಡ್ತಾರೆ. ಇವಾಗ ನಮ್ ಭಾಗ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ಏನಾದ್ರೂ ಖುಷಿಯಾಗಿದ್ದಾಳಂತಂದ್ರೆ ಅದಕ್ಕೆ ಕಾರಣ ಬೀಗ್ರು ಮತ್ತೆ ಬೀಗ್ತಿ ಅಮ್ಮ. ನೀನ್ ಏನೇ ನಿರ್ಧಾರ ತಗೊಂಡ್ರು ನಿನ್ ಜೊತೆಗೇನೆ ನಾವಿರ್ತೀವಿ ಅಂತ ಹೇಳ್ಬಿಟ್ಟು ಭಾಗ್ಯನ್ ಬೆನ್ನಿಗೆನೆ ಅವ್ರು ನಿಂತ್ಕೊಂಡಿದ್ದಾರೆ ನೋಡಿ, ಅದು ಅವ್ರು ಏನು ಅಂತ ಅದ್ರಲ್ಲೇನೆ ತೋರ್ಸುತ್ತೆ. ಅದು ಅಲ್ಲದೆ ಮಗನೇನೆ ಬಿಟ್ಟೋದವಾಗ ಧೈರ್ಯವಾಗಿ ನಿನ್ ಜೊತೆಗೇನೆ ನಾವಿರ್ತೀವ ಅಂತ ಭಾಗ್ಯ ಏನೇ ನಿರ್ಧಾರ ತಗೊಂಡ್ರು ಅವಳ ನಿರ್ಧಾರದ ಜೊತೆಗೇನೆ ಅವಳ ನಿರ್ಧಾರನ ಗೌರವಿಸ್ಕೊಂಡು ಭಾಗ್ಯನ ಜೊತೆಗೇನೆ ನಿಂತ್ಕೊಂಡಿದ್ದಾರೆ ನೋಡಿ, ಅದು ಅವ್ರದ್ದು ಮರ್ಯಾದೆ ಅಂತಂದ್ರೆ. ನೋಡಿ, ಇಷ್ಟು ಹೊತ್ತು ತನಕ ನೀವು ಅವರಿಗೆ ಅನ್ಬಾರದಲ್ಲ ಅಂದ್ರೂ ಕೂಡ ಒಂದೇ ಒಂದ್ ಮಾತನ್ನು ಕೂಡ ನಿಮ್ಗೆ ಉತ್ತರ ಕೊಡದೆ ಅವರು ತಮ್ಮ ದೊಡ್ಡಸ್ತಿಗೆಯನ್ನು ತೋರಿಸ್ಬಿಟ್ಟು ಇಲ್ಲಿಂದ ಅಷ್ಟೊಂದು ಬೇಜಾರ ಮಾಡಿ ಕಳಿಸ್ಬಿಟ್ರಲ್ಲ ರೀ, ನಿಮ್ಗೆ ಏನ್ರಿ ಆಗಿದೆ, ಇದ್ರಲ್ಲೇ ಗೊತ್ತಾಗುತ್ತೆ ನೀವ್ ಎಂತವ್ರು ಅಂತ ಅಂತ ಸುನಂದ ಚೆನ್ನಾಗಿನೇ ವಿಠಲ್ ಮೂರ್ತಿಗೆ ಅಂದ್ರೆ ಭಾಗ್ಯನ ಅಪ್ಪನಿಗೆ ಬೈತಾ ಇರ್ಬೇಕಾದ್ರೆ, ನೋಡು ನಾನ್ ಹೇಳಿರೋದ್ರಲ್ಲಿ ತಪ್ಪೇನು ಇಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ನನ್ಗೆ ಚೆನ್ನಾಗಿನೇ ಗೊತ್ತು. ಲಾಸ್ಟ್ ಆಗಿ ಕೊನೆ ಬಾರಿ ಹೇಳ್ತಾ ಇದೀನಿ ನೋಡು, ನೀವೇನೇ ಅನ್ಕೊಂಡ್ರು ಕೂಡ ಈ ಮದುವೆನ ಯಾವ್ದೇ ಕಾರಣಕ್ಕೂ ನಾನ್ ಆಗಕ್ಕೆ ಬಿಡಲ್ಲ ಅಂತ ವಿಠಲ್ ಮೂರ್ತಿ ಹೇಳಿದ ತಕ್ಷಣ ಆಗ ಭಾಗ್ಯ ಅಲ್ಲಿಗೆ ಬಂದ್ಕೊಂಡು, ಅಪ್ಪ ಏನಾಯ್ತು, ಯಾಕಮ್ಮ ಇಬ್ರು ಇಷ್ಟೊಂದು ಕೂಗಾಡ್ತಾ ಇದ್ದೀರಾ ಅಂತ ಭಾಗ್ಯ ಕೇಳ್ಬಿಡ್ತಾಳೆ. ಅದ್ನ ನಿನ್ ಅಪ್ಪನ ಹತ್ರ ಕೇಳ್ಬೇಕು ಅಂತ ಸುನಂದ ಚೆನ್ನಾಗಿ ಮತ್ತೆ ವಿಠಲ್ ಮೂರ್ತಿಗೆ ಬೈದ್ ಬಿಡ್ತಾರೆ. ಆಗ ಅವ್ರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಗ ಭಾಗ್ಯ, ಅಮ್ಮ ಅತ್ತೆ ಮಾವ ಎಲ್ಲಮ್ಮ, ಅವ್ರು ಎಲ್ಲನೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಭಾಗ್ಯ ಕೇಳಿದ ತಕ್ಷಣ, ಅದ್ನ ನನ್ನಂತರ ಏನ್ ಕೇಳ್ತೀಯ, ಇವಾಗ ಎಲ್ಲ ನಮ್ಗೆಲ್ಲ ಬೈದ್ಬಿಟ್ಟು ಒಳಗಡೆ ಹೋದ್ರು ನೋಡು, ನಿಮ್ಮ ಅಪ್ಪನ ಹತ್ರ ಕೇಳು ಅಂತ ಸುನಂದ ಹೇಳಿದ ತಕ್ಷಣ, ಅಮ್ಮ ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಹೇಳ್ಬಿಡಿ ನನ್ಗೆ ಅತ್ತೆ ಮಾವ ಎಲ್ಲಿ ಅಂತ ಭಾಗ ಕೇಳಿದ ತಕ್ಷಣ, ನೋಡ್ ಭಾಗ್ಯ ನಿಮ್ಮ ಅತ್ತೆ ಮಾವನಿಗೆ ಅನ್ಬಾರದಲ್ಲ ಅಂದ್ರು ಕಣೆ, ಅದಕ್ಕೋಸ್ಕರ ಅವರು ಬೇಜಾರ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಟ್ರು ಅಂತ ಸುನಂದ ಹೇಳಿದ ತಕ್ಷಣ, ಅಮ್ಮ ಅದೇನು ಆಯ್ತಂತ ಸ್ವಲ್ಪ ಬಿಡಿಸ್ ಹೇಳ್ಬಾರ್ದ ಅಂತ ಆಗ ಭಾಗ್ಯ ಕೇಳ್ಬಿಡ್ತಾಳೆ. ನೋಡೆ, ನಿನ್ನ ಪರಿಸ್ಥಿತಿಗೆ ಅತ್ತೆ ಮಾವನೇ ಕಾರಣ ಅಂತೆ, ತಾಂಡವ ಆತರ ಆಗೋಕನು ಕೂಡ ನೀವೇನೆ ಕಾರಣ. ಇವಾಗ ಭಾಗ್ಯನ್ ಪರಿಸ್ಥಿತಿ ಆಗಿರೋದಕ್ಕೆ ಇದ್ರಲ್ಲಿ ಭಾಗ್ಯಂದು ಒಂದ್ ಸ್ವಲ್ಪನೂ ಕೂಡ ತಪ್ಪೇ ಇಲ್ಲ, ಇದಕ್ಕೆಲ್ಲ ನೀವೇನೆ ಕಾರಣ ಅಂತ ಅವ್ರಿಗೆ ಅನ್ಬಾರದ್ ಮಾತನ್ನೆಲ್ಲ ಅನ್ಬಿಟ್ರು ಕಣೆ. ಪಾಪ ಅವ್ರಂತೂ ತುಂಬಾನೇ ಬೇಜಾರಾಗಿ ಬೀಗ್ತಿಯಮ್ಮ ಅಂತೂ ಕಣ್ಣೀರ್ ಹಾಕೊಂಡು ಇಲ್ಲಿಂದ ಹೊರಟೋಗ್ಬಿಟ್ರು ಅಂತ ಸುನಂದ ಅವರು ಹೇಳಿದ ತಕ್ಷಣ ಆಗ ಭಾಗ್ಯ ಛೇ ಅಂತ ಹೇಳ್ಕೊಂಡು ತುಂಬಾನೇ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಎಲ್ಲ ನನ್ ಕರ್ಮ ಅಂತ ಹೇಳ್ಕೊಂಡು ಸುನಂದ ಒಳಗಡೆ ಹೋಗ್ಬಿಟ್ರೆ ಭಾಗ್ಯ ಮಾತ್ರ ಕಣ್ಣೀರ್ ಹಾಕೊಂಡು ಅಲ್ಲೇ ಕೆಳಗಡೆ ಕುಸ್ತು ಬಿದ್ದೋಗ್ತಾಳೆ. आधी आमचं रिलेशनशिप खूप छान सुरू होतं, पण यू नो ना, नजरी सिरियल आमच्या रिलेशनशिपला कोणाच्या ಕರ್ಮ ಅಂತ ಹೇಳ್ಕೊಂಡು ಸುನಂದ ಒಳಗಡೆ ಹೋಗ್ಬಿಟ್ರೆ ಭಾಗ್ಯ ಮಾತ್ರ ಕಣ್ಣೀರ್ ಹಾಕೊಂಡು ಅಲ್ಲೇ ಕೆಳಗಡೆ ಕುಸ್ತು ಬಿದ್ದೋಗ್ತಾಳೆ.
ಇನ್ನ ಒಂದ್ ಕಡೆ ಮೀನಾಕ್ಷಿ ಮಾತ್ರ ಮನೇಲಿ ಕಾಮತ್ ಅವ್ರ ಹೆಂಡತಿ ಫೋಟೋದ್ ಮುಂದೆ ಬಂದು ನಿಂತ್ಕೊಂಡು ಅಳ್ತಾ ಇರ್ತಾರೆ. ಅದ್ಗೆ ನನ್ಗಂತೂ ತುಂಬಾನೇ ಬೇಜಾರಾಗ್ತಿದೆ, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತಿಗೆ. ಈ ಮನೇನ ನೀವಿರುವಾಗ ತುಂಬಾನೇ ಚೆನ್ನಾಗಿ ನೋಡ್ಕೊಂತ ಇದ್ರಿ, ಸಮಸ್ಯೆ ಅನ್ನೋದು ಏನು ಅನ್ನೋದನ್ನೇ ಗೊತ್ತೇ ಇರ್ಲಿಲ್ಲ ನಮ್ಗೆ, ಸಮಸ್ಯೆ ಅನ್ನೋದು ನಮ್ ಹತ್ರಕ್ಕೇನೆ ಬರ್ತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ನೀವು ನಮ್ಮನ್ನೆಲ್ಲ ನೋಡ್ಕೊಂಡಿದ್ರಿ. ಈ ಮನೇನ ಹೇಗ್ ನೋಡ್ಕೋಬೇಕು, ಮನೆಯವರನ್ನೆಲ್ಲ ಹೇಗೆ ಸಂಭಾಳಿಸ್ಬೇಕು ಅನ್ನೋದನ್ನ ಜವಾಬ್ದಾರಿ ತಗೊಳ್ಳೋದನ್ನ ನಿಮ್ಮಿಂದಾನೇ ನೋಡಿ ನಾನು ಕಲ್ತ್ಕೊಂಡಿರೋದು. ಆದ್ರೆ ನೀವು ಹೋದ್ಮೇಲೆ ಮಾತ್ರ ಆದಿ ಜೊತೆಗೇನೆ ನಾನು ಅಲ್ಲೇನೆ ಸೆಟ್ಲ್ ಆಗ್ಬಿಟ್ಟೆ, ಆದಿ ಜವಾಬ್ದಾರಿನೆಲ್ಲ ನಾನ್ ತಗೋಬೇಕು ಅಂತ. ಹಾಗಾಗಿ ಇಲ್ಲಿ ಮಕ್ಕಳನ್ನೆಲ್ಲ ಅಣ್ಣನೇ ನೋಡ್ಕೊಂತ ಇದ್ದೆ. ಆದ್ರೆ ಅಣ್ಣ ಮಾತ್ರ ತಗೊಂಡಿರೋ ಇದು ಒಂದ್ ನಿರ್ಧಾರದಿಂದ ಮುಂದೆ ಎಲ್ಲದೂ ಕೂಡ ಕೈ ತಪ್ಪು ಹೋಗುತ್ತೆ. ಈ ಮನೆಯಲ್ಲಿ ಇನ್ನ ಏನು ಎಷ್ಟು ದೊಡ್ಡ ಅನಾಹುತ ಆಗುತ್ತೇನೋ ಅಂತ ನನ್ಗಂತೂ ತುಂಬಾನೇ ಭಯ ಆಗ್ತಾ ಇದೆ. ಅದು ಅಲ್ಲದೆ ಅಣ್ಣ ಬೇರೆ ಕಿಶನ್ ಅದು ಎಂಗೇಜ್ಮೆಂಟ್ ಅನ್ನ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಆ ಮನೆಯವರು ಒಂದ್ ಸ್ವಲ್ಪನೂ ಕೂಡ ಒಳ್ಳೆಯವರಲ್ಲ ಅತ್ತಿಗೆ ಹೇಳಿದ್ರೆ ನನ್ ಮಾತನ್ನೇ ನಂಬ್ಕೊಂತ ಇಲ್ಲ. ಅವರು ದುಡ್ಡಿನ ದುರಾಸೆ ಇರೋ ಜನ. ಅದು ಅಲ್ದೆ ಅವಳ ಅಕ್ಕ ಬೇರೆ, ಆ ಮದ್ವೆ ಆಗ್ತಿರುವ ಹುಡುಗಿ ಅಕ್ಕ ಬೇರೆ ಅವಳಿಗೆ ಗಂಡ ಬಿಟ್ಟು ಕೂತ್ಕೊಂಡಿದ್ದಾಳೆ. ಅವಳೇನಾದ್ರೂ ಮತ್ತೆ ಈ ಮನೆಗೆ ಏನಾದ್ರು ಬಂದ್ಬಿಟ್ರೆ ಅದ್ರದಿಂದ ಇನ್ನ ಏನ್ ಸಮಸ್ಯೆನೇ ಆಗುತ್ತೇನೋ ಅಂತ ನನ್ಗಂತೂ ತುಂಬಾನೇ ಭಯ ಆಗ್ತಾ ಇದೆ. ನೀವೇನೆ ಈ ಮನೇನ ಕಾಪಾಡ್ಬೇಕು ಅತ್ತಿಗೆ ಅಂತ ಹೀಗೆ ಮೀನಾಕ್ಷಿ ಫೋಟೋ ಮುಂದೆ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ಬೇಕಾದ್ರೆ ಆಗ ಮಹಿತಾ ಅಲ್ಲಿಗೆ ಬಂದ್ಕೊಂಡು, ಅತ್ತೆ ನೀವು ಸುಮ್ಮನೆ ಗಾಬರಿ ಆಗ್ತಿದ್ರ, ಡೋಂಟ್ ಫೀಲ್ ಬ್ಯಾಡ್ ಅತ್ತೆ, ಅಂತದೇನು ಕೂಡ ಆಗಲ್ಲ, ಆ ಮನೆಯವರು ತುಂಬಾನೇ ಒಳ್ಳೆಯವರು ಅಂತ ಮಹಿತಾ ಹೇಳ್ತಿರ್ಬೇಕಾದ್ರೆ ಒಂದ್ ವೇಳೆ ಪೂಜೆ ಏನಾದ್ರು ಈ ಮನೆಗೆ ಸೊಸೆಯಾಗಿ ಬಂದ್ರೆ ಅತ್ತೆ ಹೇಳ್ದಾಗೇನೆ ಆಗೋದು, ಈ ಮನೆ ಎಲ್ಲ ಒಡೆದು ಚೂರ್ ಆಗುತ್ತೆ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ, ಕನ್ನಿಕಾ ನೀನ್ ಸುಮ್ನೆ ಮತ್ತೆ ಪುನಃ ಅದೇ ಮಾತಾಡೋಕೆ ಬರ್ಬೇಡ ನೋಡು, ನೀನ್ ಅನ್ಕೊಳ್ಳುವಾಗೆ ಏನೂ ಕೂಡ ಆಗಲ್ಲ ಅಂತ ಆಗ ಮಹಿತಾ ಕನ್ನಿಕಾಗೆ ಬೈತಾ ಇರ್ಬೇಕಾದ್ರೆ ಆಗ ಆದಿ ಅಲ್ಲಿಗೆ ಬರ್ತಾರೆ. ಹೌದು, ಕನ್ನಿಕಾ ಕರೆಕ್ಟ್ ಆಗಿನೇ ಹೇಳ್ತಾ ಇದ್ದಾಳೆ. ಒಂದ್ ವೇಳೆ ಪೂಜೆ ಏನಾದ್ರೂ ಈ ಮನೆಗೆ ಸೊಸೆಯಾಗಿ ಬಂದದಿದ್ರೆ ಕನ್ನಿಕಾ ಹೇಳ್ದಾಗೇನೆ ಈ ಮನೆಯೆಲ್ಲ ಒಡೆದು ಚೂರ್ ಆಗ್ತೀವಿ, ನಾವೆಲ್ಲರೂ ಕೂಡ ಬೇರೆನೆ ಆಗ್ತೀವಿ. ಮಹಿತಾ ಅವರು ದುಡ್ಡಿಗೋಸ್ಕರ ಏನ್ ಮಾಡಿದ್ರು ಅಂತ ನಿನ್ಗೇನೆ ಗೊತ್ತು, ಅವ್ರ ಪ್ಲಾನ್ ಬೇರೆ ಏನನ್ನು ಕೂಡ ಅಲ್ಲ. ಆ ಭಾಗ್ಯ ಎಂತವಳು, ಆ ಮನೆಯವರು ಎಂತವ್ರು ಅಂತ ನನ್ಗೆ ಚೆನ್ನಾಗಿನೇ ಗೊತ್ತು. ದುಡ್ಡಿನ ತುಂಬಾನೇ ದುರಾಸೆ ಇರೋರು. ಪೂಜೆ ಒಂದ್ ವೇಳೆ ಈ ಮನೆಗೇನಾದ್ರೂ ಸೊಸೆಯಾಗಿ ಕಳಿಸ್ಬಿಟ್ರೆ ಪ್ರಾಪರ್ಟಿ ಎಲ್ಲ ನಮ್ದಾಗುತ್ತೆ, ಆಸ್ತಿನೆಲ್ಲ ನಾವು ಈಸಿಯಾಗಿ ಲಪ್ಟಾಸ್ಕೋಬಹುದು ಅನ್ನೋ ಒಂದು ದುರಾಸೆನ ಇಟ್ಕೊಂಡು ಅವರು ಈ ಮನೆಗೆ ಬರ್ತಾ ಇರೋದು. ಆದ್ರೆ ಅಪ್ಪನಿಗೆ ಮಾತ್ರ ಎಷ್ಟೇ ಹೇಳಿದ್ರು ಕೂಡ ಅಪ್ಪ ಅವರು ನಿರ್ಧಾರದಿಂದ ಹೊರಗಡೆನೆ ಬರ್ತಾ ಇಲ್ಲ ಅಂತ ಆದಿ ಹೇಳ್ತಿರ್ಬೇಕಾದ್ರೆ, ಹೌದು ಇದೇ ಕಾರಣಕ್ಕೋಸ್ಕರನೇ ನಾನು ಕೂಡ ಆ ಎಂಗೇಜ್ಮೆಂಟ್ ಅನ್ನ ನಿಲ್ಲಿಸ್ಬೇಕು ಅಂತ ಹೇಳಿರೋದು. ಆದ್ರೆ ಅಣ್ಣ ಮಾತ್ರ ನನ್ ಮಾತನ್ನೇ ಕೇಳಲೇ ಇಲ್ಲ. ಅತ್ತಿಗೆ ಕೊಟ್ಟಿರೋ ಮಾತಿಂದ ನಾನು ತಪ್ಪೋಗ್ಬಿಟ್ಟೆ, ನಿಮ್ಮನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಅತ್ತಿಗೆಗೆ ಮಾತು ಕೊಟ್ಬಿಟ್ಟೆ ನನ್ ಜೀವ ಇರೋ ತನಕ ಅಂತ. ಆದ್ರೆ ಅವ್ರ ಮಾತನ್ನ ನನ್ಗೆ ಉಳಿಸ್ಕೊಳ್ಳಕ್ ಆಗ್ಲೇ ಇಲ್ಲ ಅತ್ತಿಗೆ ಅಂತ ಹೀಗೆ ಮೀನಾಕ್ಷಿ ತುಂಬಾನೇ ಬೇಜಾರಾಗಿ ಕಣ್ಣೀರ್ ಹಾಕ್ತಾ ಇರ್ಬೇಕಾದ್ರೆ, ಯಾಕದ್ಗೆ ನೀವ್ ಇಷ್ಟೊಂದು ಬೇಜಾರಾಗ್ತಾ ಇದ್ದೀರಾ ನೋಡಿ, ಅಂತದ್ ಏನೂ ಕೂಡ ಆಗಿಲ್ಲ, ಅಪ್ಪನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡೋಣ ಅಂತ ಆದಿ ಮೀನಾಕ್ಷಿನ ಸಮಾಧಾನ ಮಾಡ್ತಿದ್ರೆ ಆಗ ಕನ್ನಿಕನು ಕೂಡ, ಹೌದು ಅತ್ತೆ ನೀವ್ ಯಾಕೆ ಬೇಜಾರಾಗ್ತಿದ್ದೀರಾ, ಅಮ್ಮನ ಆಬ್ಸೆನ್ಸ್ ಅಲ್ಲಿ ಅಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ನೀವೆಲ್ಲ ನಮ್ಮನ್ನ ಚೆನ್ನಾಗಿನೇ ನೋಡ್ಕೊಂಡಿದ್ದೀರಾ, ನೋಡೋಣ ಅಪ್ಪನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡೋಣ, ಪೂಜಾ ಹಾಗೆ ಕಿಶನ್ ಮದ್ವೆನ ಯಾವುದೇ ಕಾರಣಕ್ಕೂ ನಡೆಯಕ್ಕೆ ನಾನಂತೂ ಬಿಡಲ್ಲ ಅಂತ ಆದಿ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಕಿಶನ್ ಅಲ್ಲಿಗೆ ಬಂದ್ಬಿಟ್ಟು, ಅದು ಮಾತ್ರ ಯಾವತ್ತಿಗೂ ಕೂಡ ಸಾಧ್ಯ ಇಲ್ಲ, ನಾನು ಜೀವನದಲ್ಲಿ ಮದ್ವೆ ಅಂತ ಆದ್ರೆ ಪೂಜನ ಮಾತ್ರ, ಬೇರೆ ಯಾರನ್ನು ಕೂಡ ಮದ್ವೆನೇ ಆಗಲ್ಲ ಅಂತ ಕಿಶನ್ ಹೇಳಿದ ತಕ್ಷಣ ಆಗ ಆದಿ ಮತ್ತೆ ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.